ಹಾಗಾಗಿ ಅವರೆಲ್ಲರಿಗೂ ಮತ್ತೊಮ್ಮೆ ಜೋರಾದ ಚಪ್ಪಾಳೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಬ್ಯೂಟಿಫುಲ್ ಸಾಂಗ್. ಇದೀಗ ತಡ ಮಾಡದೆ ನಮ್ಮ ಕರುನಾಡ ಚಕ್ರವರ್ತಿ ಅವರನ್ನೇ ವೇದಿಕೆಗೆ ಕರೆಯುವಂತಹ ಸಮಯ. ಶಿವಣ್ಣ ದಯವಿಟ್ಟು ವೇದಿಕೆಗೆ ಬರಬೇಕು. ಮತ್ತೊಮ್ಮೆ ದಯವಿಟ್ಟು ಜೋರಾದ ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ ನಿಮ್ಮೆಲ್ಲರ ಪ್ರೀತಿಯ ನಮ್ಮ ಹ್ಯಾಟ್ರಿಕ್ ಹೀರೋ ಶಿವಣ್ಣ ಅವರೇ. ಶಿವಣ್ಣ ಸರ್, ಹೇಗನ್ನಿಸ್ತು ಹಾಡು? ನಿಮ್ಮ ಕೆಲವೊಂದು ನೆನಪುಗಳು, ಮನಮೆಚ್ಚಿದ ಹುಡುಗಿ ಟೈಮ್ನ ಶೂಟಿಂಗ್ನಲ್ಲಿ ಆ ನೆನಪುಗಳೇನಾದರೂ ಮೆಲುಕು ಹಾಕ್ಕೊಂಡ್ರಾ? ಆ್ಯಂಡ್ ಪರ್ಫಾರ್ಮೆನ್ಸ್ ಬಗ್ಗೆ ಏನು ಹೇಳ್ತಾರೆ? ಈ ರೀಟಚ್ ಹೇಗೆ ಅನ್ನಿಸ್ತು ಶಿವಣ್ಣ? ಫಸ್ಟ್ ಆಫ್ ಆಲ್ ಮ್ಯೂಸಿಕ್ ಡೈರೆಕ್ಟರ್ನ ಸೂಪರ್. ಯಾಕಂದರೆ ಯೂಶ್ವಲ್ ರೀಮಿಕ್ಸ್ ಮಾಡಬೇಕಾದ್ರೆ, ತಿರ್ಗಾ ರೀಕ್ರಿಯೇಟ್ ಮಾಡಬೇಕಾದ್ರೆ ಭಾಳ ಕಷ್ಟ ಸಾಂಗ್. ಅದು ಈ ಸಾಂಗಲ್ಲಿ ವೆರಿ ಮೆಲೋಡಿ, ಅದು ಅವಾಗಲೇ ಅಷ್ಟು ದೊಡ್ಡ ಹಿಟ್ ಆಗಿತ್ತು ಸಾಂಗ್. ಅದು ಇವಾಗಲೂ ಆ ಸಾಂಗ್ ಕೇಳೋದು ತುಂಬ ಚೆನ್ನಾಗಿದೆ. ಬಟ್ ಅದನ್ನು ಅಷ್ಟು ಈಸಿಯಾಗಿ ಫಾಸ್ಟ್ ಮಾಡೋದಿದೆಯಲ್ಲ, ತುಂಬ ಕಷ್ಟ. ಅದನ್ನು ಫ್ಯಾಂಟಾಸ್ಟಿಕಾಗಿ ಮಾಡಿದ್ದೀರ. ಎಲ್ಲೂ ನಮಗೆ ವಿ ನಾಟ್ ಫೀಲ್ ದಟ್ ವಿ ಆರ್ ಮಿಸ್ಸಿಂಗ್ ದ ಎಸೆನ್ಸ್ ಆಫ್ ಮನಮೇಶ್ ಹುಡುಗಿ. ಎಸೆನ್ಸ್ ಮಿಸ್ ಮಾಡಿಲ್ಲ. ಅದು ನಿಜವಾಗ್ಲೂ ಅಪ್ರಿಷಿಯೇಟೆಡ್ ರಿಯಲಿ. ಆ್ಯಂಡ್ ಐ ಥಿಂಕ್ ಇನ್ಯಾರು ಆಡಿರೋರು, ಐ ಡೋಂಟ್ ನೋ ವೆದರ್ ದೇ ಬಂದಿದ್ದಲ್ಲ, ಸೂಪರ್ ಆಗಿ ಆಡಿದ್ದಾರೆ. ಫ್ಯಾಂಟಾಸ್ಟಿಕ್. ಆಯ್ರ ಉಡುಪ ಕಪಿಲ್, ಓಕೆ, ಸೂಪರ್. ಅವರಿಬ್ಬರು ಚೆನ್ನಾಗಿದ್ದಾರೆ. ಆ್ಯಂಡ್ ಪಿಕ್ಚರೈಸೇಷನ್ಲಿ ಸಂತೋಷ್ ಫ್ಯಾಂಟಾಸ್ಟಿಕ್ಕಾಗಿ ಮಾಡಿದ್ದಾರೆ. ಅವ್ರು ಯಾರೋ ಹೇಳ್ತಿದ್ದೆ ಅವಾಗ, ನೀವು ಅವಲ್ಲೇ ತುಂಬ ಚೆನ್ನಾಗಿ ಮಾಡಿ. ಬಟ್ ಓಕೆ, ಔಟ್ಡೋರಲ್ಲಿ ಮಾಡೋಕ್ಕೂ ಇಂಡೋರಲ್ಲಿ ಮಾಡೋಕ್ಕೂ ಭಾಳ ವ್ಯತ್ಯಾಸ ಇದೆ. ಅದು ಅಲ್ಲಿ ರಿಯಲ್ ಒರಿಜಿನಲ್ ಫೀಲ್ಡ್ಸಲ್ಲಿ ಮಾಡಿದ್ದು. ಆವಾಗ ನಮಗೆ ಆ ಗ್ರೀನ್ಸ್ ತುಂಬ ಚೆನ್ನಾಗಿತ್ತು. ಆವಾಗ ದೇಶ ಚೆನ್ನಾಗಿತ್ತು, ಅವಾಗ ಕಾಲ ಚೆನ್ನಾಗಿತ್ತು. ಇವಾಗ ಹೆಂಗೆಂಗೋ ಆಗ್ಬಿಟ್ಟಿದೆ ಅದು. ಐ ಥಿಂಕ್ ಎಲ್ಲಾದ್ರಲ್ಲೂ ಅಷ್ಟೇ. ಐ ಥಿಂಕ್ ಇಟ್ ಹಸ್ ಬಿಕಮ್ ವೆರಿ, ಬಟ್ ಅದನ್ನು ರೀಕ್ರಿಯೇಟ್ ಮಾಡಿ ಸಂತೋಷ್ ಅವ್ರು ನಿಜವಾಲ್ ಹ್ಯಾಟ್ಸ್ ಆಫ್ ಟು ಹಿಮ್. ಆ್ಯಂಡ್ ಕೊರಿಯೋಗ್ರಾಫಿ ಮುರಳಿ ಅಲ್ಲಿ ಕೈಲಾಸಂ ಮಾಡಿದರು. ಕೈಲಾಸಂ ನಮ್ಮ ಗುರುಗಳು ಅವರೇ. ನನಗೆ ಫಸ್ಟ್ ನಾನು ಎಂಟ್ರ್ ಆಗೋಕ್ಕೂ ಮುಂಚೆ ನನಗೆ ಸಿನಿಮಾ ಡ್ಯಾನ್ಸ್ ಅಂತ ಕಲ್ತಿದ್ದು ಕೈಲಾಸಂ ಅವರು. ಅದಕ್ಕೆ ಮುಂಚೆ ಕುಚಿಪುಡಿ ಕಲ್ತಿದ್ದೆ, ವೆಂಪಟಿ ಚಿನ್ನಸತ್ಯಂ ಅಂತ. ನಾನು 1.5 year ಟ್ರೈನಿಂಗ್ ತಗೊಂಡಿದ್ದೆ. ಅದಾದಮೇಲೆ ನನಗೆ ಕೈಲಾಸಂ ಅವರು ಫಿಲ್ಮ್ ಸ್ಟೆಪ್ಸ್ ಅಂತ ಹೇಳ್ಕೊಟ್ಟಿದ್ದು ಅವರು. ಅವರೇ ಕೊರಿಯೋಗ್ರಾಫ್ ಮಾಡಿದ್ದು ಈ ಸಾಂಗ್. ಫಸ್ಟ್ ಆನಂದ್ ರಥಸಪ್ತಮಿ, ಮನಮೇಶ್ವರ ಹುಡುಗಿ ಟಿಲ್ ಐ ಥಿಂಕ್ ಸಂಯುಕ್ತವರೆಗೂ ಅವರೇ ಮಾಡಿದ್ರು ಎಲ್ಲ ಸಿನಿಮಾನ. ಐ ಥಿಂಕ್ ಇಟ್ ವಾಸ್ ಫ್ಯಾಂಟಾಸ್ಟಿಕ್. ಆ್ಯಂಡ್ ಕಮಿಂಗ್ ಟು ವಿನಯ್ ಆ್ಯಂಡ್ ಮೇಘಾ ಶೆಟ್ಟಿ ಅವರು ಸೂಪರ್ ಫ್ಯಾಂಟಾಸ್ಟಿಕ್ಕಾಗಿ ಮಾಡಿದ್ದಾರೆ. ತುಂಬ ಚೆನ್ನಾಗಿ. ವಿನಯ್, ಅದೇ ನೀವು ಹೇಳ್ದಂಗೆ ನಿಜವಲ್ವೇ ದಿಸ್ ಸಾಂಗ್ ಈಸ್ ಡನ್ ವೆರಿ ವೆಲ್. ಆ್ಯಂಡ್ ಮೇಘಾ ಶೆಟ್ಟಿ ಅವ್ರ ಸಾಂಗ್ಸ್ ನೋಡಿದ್ದೀನಿ ಆಲ್ರೆಡಿ ಒನ್. ಆ್ಯಂಡ್ ಶಿ ಈಸ್ ಎ ಗುಡ್ ಡ್ಯಾನ್ಸರ್. ಬಟ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇಬ್ಬರೂ. ದಿ ಆನ್ ದ ಸ್ಕ್ರೀನ್ಲಿ ತುಂಬ ಚೆನ್ನಾಗಿದೆ, ಅಚ್ಚುಕಟ್ಟಾಗಿದೆ, ನೀಟಾಗಿದೆ ಸಾಂಗು. ಆ್ಯಂಡ್ ಮೂಮೆಂಟ್ಸ್ ಆಗಲಿ ಇಬ್ಬರಿಗೂ ಆ ಕೋಆರ್ಡಿನೇಷನ್ ಸೂಪರ್. ಇಟ್ ವಾಸ್ ನನಗೆ ತುಂಬ ಐ ಥಿಂಕ್ ಐ ಡೋಂಟ್ ನೋ, ಐ ಫೀಲ್ ಗ್ರಾಮಾಯಣ ಇಸ್ ಗೋಯಿಂಗ್ ಟು ಬಿಕಮ್ ಅ ವೆರಿ ಬಿಗ್ ಫಿಲಮ್, ಹಿಟ್ ಫಿಲಮ್ ಅಂತ ನನಗೆ. ಯಾಕಂದರೆ ಆ ಸೊಗಡು ನನಗೆ ಕಾಣ್ತಾ ಇದೆ. ದಟ್ ವಾಸ್ ಮಿಸ್ಸಿಂಗ್. ಇವಾಗ ಈ ನಡುವೆ ಒಂದು ಏನಂತೀವಿ, ಆ ವಿಲೇಜ್ ನಮ್ಮ ವಾಸನೆ ಅಂತೀವಿ, ಒಂದು ಮಣ್ಣಿನ ವಾಸನೆ ಅಂತೀವಲ್ಲ, ಆ ವಾಸನೆ ಕಾಣ್ತಾ ಇದೆ ಗ್ರಾಮಾಯಣದಲ್ಲಿ. ಐ ಫೆಲ್ಟ್ ಹಾಗೆ ಮನಮೇಶ್ವರ ಹುಡುಗಿ ಟೈಮ್ ಹೊಂಟೋದೆ ನಾನು. ಐ ಥಿಂಕ್ ಇಟ್ಸ್ ಫ್ಯಾಂಟಾಸ್ಟಿಕ್ ಇಟ್ ವಾಸ್. ಆ್ಯಂಡ್ ವಾಸ್ ವೆರಿ ವೇಲೋರೆ ಸೂಪರ್. ಆ್ಯಂಡ್ ಮನೋಹರ್ ಸರ್ ಸೂಪರ್, ಆಲ್ ದ ಬೆಸ್ಟ್ ಸರ್. ದಿಸ್ ಫಿಲ್ಮ್ ಇಸ್ ಗೋಯಿಂಗ್ ಟು ಬಿ ಹಿಟ್. ನವೀನ್, ಐ ಡೋಂಟ್ ನೋ ವೇರ್ ಇಸ್ ನವೀನ್, ದುಬೈಲ್ ಅಂತ ಕಾಣೋದಕ್ಕೆ ಫೋಟೋ ಕಳಿಸಿದ್ರು ಅವರು, ದುಬೈಲ್ ಇದ್ದಾರೆ. ನವೀನ್ ಎನಿವೇ ಆಲ್ ದ ಬೆಸ್ಟ್. ಆ್ಯಂಡ್ ನಮ್ಮ ಡೈರೆಕ್ಟರ್ಸು ದೇವನೂರು ಚಂದ್ರು ಸೂಪರ್, ತುಂಬ ಚೆನ್ನಾಗಿ ಮಾಡಿ, ಫ್ಯಾಂಟಾಸ್ಟಿಕ್ ಆಗಿದೆ. ಆ್ಯಂಡ್ ದೀಪು ಆಲ್ ದ ಬೆಸ್ಟ್. ಆ್ಯಂಡ್ ಮುರಳಿ ಮಾಸ್ಟರ್ ಅಷ್ಟೇ ಸೂಪರ್, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಎವ್ರಿಥಿಂಗ್ ವಾಸ್ ಫ್ಯಾಂಟಾಸ್ಟಿಕ್ ಮ್ಯಾಮ್. ಐ ವಾಂಟ್ ಟು ಕಮ್ ಫಾರ್ ದ ಸಕ್ಸಸ್ ಮೀಟ್ ಅಷ್ಟೇ. ಹಾರ್ಟಿಲಿ ಐ ಫೀಲ್ ದಟ್ ದಿಸ್ ಗೋಯಿಂಗ್ ಟು ಬಿ, ಐ ಥಿಂಕ್ ಅಭಿಮಾನಿಗಳೆಲ್ಲ ನನ್ನ ಮಾತನ್ನ ಉಳಿಸ್ತೀರ ಅಂತ ನಂಬಿದ್ದೀನಿ. ಯಾಕಂದರೆ ದಿಸ್ ಇಸ್ ಗೋಯಿಂಗ್ ಟು ಬಿ ಎ ಫ್ಯಾಂಟಾಸ್ಟಿಕ್ ಫಿಲ್ಮ್. ಬಿಕಾಸ್ ದಿಸ್ ಹಸ್ ಗಾಟ್ ಸಮ್ ಫ್ಲೇವರ್ ಇದೆ ಈ ಫಿಲ್ಮಲ್ಲಿ. ಖಂಡಿತ ನೋಡಬೇಕು. ಯಾಕಂದರೆ ಗ್ರಾಮಾಯಣ ಟೈಟ್ಲೇ ತುಂಬ ಚೆನ್ನಾಗಿದೆ. ನನಗೆ ಈ ಹಾಡು ಕೇಳ್ತಿದ್ದಂಗೆ, ಅದು ಆ ಟೈಟಲ್ ಟ್ರ್ಯಾಕ್ ಕೇಳ್ತಿದ್ದಂಗೆ ನನಗೆ ಚಿಗುರಿದ ಕನಸು ಜ್ಞಾಪಕ ಬಂತು. ಸಿಂಗಾರ ತೆನತಿ, ಆ ಒಂದು ಇನ್ಸ್ಪಿರೇಷನಲ್ ಸಾಂಗ್ ಅಂತ ಅನಿಸುತ್ತೆ ಇದು. ಯಾ ಸೂಪರ್. ಐ ಥಿಂಕ್ ದಟ್ ಶುಡ್ ಕಮ್, ಯು ಶುಡ್ ಕಮ್ ಬ್ಯಾಕ್. ಆ್ಯಂಡ್ ಐ ವಿಶ್ ಆಲ್ ದ ಬೆಸ್ಟ್. ಆ್ಯಂಡ್ ಫ್ರಮ್ ಮೈ ಸೈಡ್ ಐ ಆಮ್ ಆಲ್ವೇಸ್ ದೇರ್ ಫಾರ್ ಗ್ರಾಮಾಯಣ. ಗುಡ್ ಲಕ್, ಗಾಡ್ ಬ್ಲೆಸ್. ಶಿವಣ್ಣ, ನಮ್ಮ ಹೀರೋ ಹೀರೋಯಿನ್ ಜೊತೆ ನೀವು ಹುಕ್ ಸ್ಟೆಪ್ ಹಾಕಬೇಕು. ಆದರೆ ಅದಕ್ಕೂ ಮೊದಲು ನಿಮ್ಮ ಮನಮೆಚ್ಚಿದ ಹುಡುಗಿ ಇಲ್ಲಿದ್ದಾರೆ, ಒಂದು ಲೈನ್ ಈ ಹಾಡಿದ್ದೇನಾದರೂ ಹಾಡ್ಬೋದಾ ಅಂತ ಹೇಳಿ. ತುಳಿವ ಮುಳ್ಳೆಲ್ಲ ಹಸಿರು ಹುಲ್ಲಂತೆ, ಸುಡುವ ಬೆನ್ನಲ್ಲ ಹೊಂಗೆ ನೆರಳಂತೆ,
ಏ ಬಳ್ಳಿಲಿ ಮೊಗ್ಗುಗಳೆಲ್ಲ ಹೂವಾಗಿ ನಕ್ಕಂತೆ ಹರಿಯುವ ನದಿ ನೀರೆಲ್ಲ ಸಿಹಿಯಾದ ಜೇನಂತೆ. ದ್ಯಾಟ್ಸ್ ಸೋ ಸ್ವೀಟ್ ಶಿವಣ್ಣ. ಅದಕ್ಕೆ ನಮಗೆ ಯಾವತ್ತಿದು